ಎಸ್ ಹಾಯ್ ಸರ್, ನಮಸ್ತೆ, ಗುಡ್ ಮಾರ್ನಿಂಗ್ ವೆಸ್ಟೀಜ್. ಹೆಸರು ಹುಸೇನಪ್ಪ ಅಂತೇಳಿ, ಮಾನವಿಯಿಂದ ಯೂನಿವರ್ಸಲ್ ಕ್ರೌನ್ ಡೈರೆಕ್ಟರ್. ತುಂಬಾ ಖುಷಿ ಆಗ್ತಿದೆ. ನಾವು ಗೋವಾದಲ್ಲಿ ಎಂಜಾಯ್ಮೆಂಟ್ ಮಾಡೋದಕ್ಕೋಸ್ಕರ ಬಂದಿದ್ದೀವಿ ರ್ಯಾಲಿ ಕ್ರಾಸ್ ಅಲ್ಲಿ. ಅದ್ರ ಜೊತೆ ನನ್ನ ಬಗ್ಗೆ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಹೆಸರು ಹುಸೇನಪ್ಪ ಅಂತೇಳಿ. ಬೇಸಿಕಲಿ ಸ್ಟೂಡೆಂಟ್, ಎಜುಕೇಶನ್ ಮಾಡೋ ಟೈಮಲ್ಲಿ ಒಂದು ಬಿಸ್ನೆಸ್ ಅವಕಾಶ ಬಂತು. ಥ್ಯಾಂಕ್ಸ್ ಹೇಳ್ತಾರೆ ನಮ್ಮ ಅಪ್ಲಯನ್ಸ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ. ಕಾಲೇಜ್ ಟೈಮಲ್ಲಿ ಅವಕಾಶ ಬಂದಾಗ ಈ ಅವಕಾಶನ ಸರಿಯಾಗಿ ಬಳಸ್ಕೊಂಡು 2015-16 ಒಂದು ಬಿಸ್ನೆಸ್ ನ ಶುರು ಮಾಡಬೇಕಾದ್ರೆ ಒಂದೇ ಒಂದು ಇಂಟೆನ್ಷನ್ ಇತ್ತು. ಎಜುಕೇಶನ್ ಮಾಡಿ ಏನಾದ್ರೂ ಒಂದು ಜಾಬ್ ಮಾಡ್ಬೇಕಂತ ಇಂಟೆನ್ಷನ್ ಇತ್ತು. ಬಿಫೋರ್ ವೆಸ್ಟೀಜ್ ಗೆ ಬಂದ್ಮೇಲೆ ಇಡೀ ಲೈಫೇ ಬದಲಾಯಿತು. ಜಾಬ್ ಮಾಡಿದ್ರೆ ಜೀವನ ಚೇಂಜ್ ಆಗುತ್ತೆ, ಜೀವನ ರೂಪಿಸಕ್ ಆಗಲ್ಲ. ಬಿಸ್ನೆಸ್ ಮಾಡಿದ್ರೆ ಇಡೀ ಲೈಫೇ ಚೇಂಜ್ ಆಗುತ್ತೆ ಅಂತ ಡಿಸೈಡ್ ತಗೊಂಡು ಈ ಬಿಸ್ನೆಸ್ 2015 ಶುರು ಮಾಡ್ತಾ ನನ್ನ ಫಸ್ಟ್ ಮಂತ್ ಇನ್ಕಮ್ 275 ರೂಪಾಯಿ ಇನ್ಕಮ್ ಬಂತು. ಆ ಇನ್ಕಮ್ ಇಂದ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡ್ತಾ ಈಗ ನಂದ ಯೂನಿವರ್ಸಲ್ ಕ್ರೌನ್ ಲೆವೆಲ್ ಕಂಪ್ಲೀಟ್ ಆಗಿದೆ. ನನ್ನ ಹೈಯೆಸ್ಟ್ ಇನ್ಕಮ್ 3,66,829 ರೂಪಾಯಿ ಈ ಬಿಸ್ನೆಸ್ ಇಂದ ಇನ್ಕಮ್ ಅರ್ನ್ ಮಾಡಿದ್ದೀನಿ. ಅಗೇನ್ ಅದ್ರ ಜೊತೆ 2 ಬೇರೆ ಫಾರಿನ್ ಟ್ರಿಪ್ ಅಚೀವ್ಮೆಂಟ್ ಆಗಿದೆ. ಇಡೀ ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಪ್ಲೇಸಸ್ ಇದ್ವಿ ಎಲ್ಲಾ ಕಡೆ ಹೋಗಿ ನಾವು ಒಳ್ಳೊಳ್ಳೆ ಪ್ಲೇಸ್ ಗಳನ್ನ ನೋಡ್ಕೊಂಡ್ ಬಂದಿದೀವಿ. ಥ್ಯಾಂಕ್ಸ್ ಟು ವೆಸ್ಟೀಜ್. ನಾವೇನಾದ್ರೂ ವೆಸ್ಟೀಜ್ ಗೆ ಬಂದಿದ್ದಿಲ್ಲ ಅಂತೇಳಿ ಕರೆದ್ರೆ ಈ ತರ ಒಂದು ಒಳ್ಳೆ ಲೈಫ್ ವೆಸ್ಟೀಜ್ ಇಂದ ಲೀಡ್ ಆಗ್ತಿದ್ದಿಲ್ಲ. ವಾರ್ಡ್ ನಾವ್ ಇದ್ದಿದ್ರೆ ವೆಸ್ಟೀಜ್ ಅಲ್ಲಿ ಬಂದು 5 ವರ್ಷ 6 ವರ್ಷ 7 ವರ್ಷ ಕೆಲಸ ಮಾಡಿದ್ದಕ್ಕೋಸ್ಕರ ಒಂದು ಒಳ್ಳೆ ಇನ್ಕಮ್ ಈ ಬಿಸ್ನೆಸ್ ಇಂದ ಅರ್ನ್ ಮಾಡ್ತಾ ಇದೀವಿ. ಈ ಬಿಸ್ನೆಸ್ ಇಂದ ನಾನು ಕಾರ್ ತಗೊಂಡಿದ್ದೀನಿ. ನನ್ನ ಟೀಮ್ ಅಲ್ಲಿ 7 ಜನ ಈ ಒಂದು ಬಿಸ್ನೆಸ್ ಅಲ್ಲಿ ಕಾರ್ ತಗೊಂಡು ಬಿಸ್ನೆಸ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಂತ ಇದಾರೆ. ಅದ್ರ ಜೊತೆ ಈ ಒಂದು ಬಿಸ್ನೆಸ್ ಎಂತ ಒಂದು ಲೈಫ್ ಸ್ಟೈಲ್ ಕೊಟ್ಟಿದೆ ಅಂದ್ರೆ, ನಮ್ಮ ಈಗ ಒಂದು 6 ವರ್ಷ ಹಿಂದ್ಗಡೆ 7 ವರ್ಷ ಹಿಂದ್ಗಡೆ ನಮ್ಮ ಜೀವನದಲ್ಲಿ ಏನೂ ಇದ್ದಿಲ್ಲ. ಬಟ್ ವೆಸ್ಟೀಜ್ ಬಂದ್ಮೇಲೆ ಇಡೀ ಲೈಫೇ ಬದಲಾಗಿದೆ. ಆ ಲೆವೆಲ್ಗೆ ವೆಸ್ಟೀಜ್ ನಮ್ಮೊಂದು ಒಳ್ಳೆ ಅವಕಾಶ ಕೊಟ್ಟಿದೆ. ಥ್ಯಾಂಕ್ಸ್ ಹೇಳ್ತಾರೆ ವೆಸ್ಟೀಜ್ಗೆ. ಥ್ಯಾಂಕ್ಸ್ ಹೇಳ್ತಾರೆ ನನ್ನ ಎಲ್ಲ ಅಪ್ಲಯನ್ಸ್ಗೆ, ಸ್ಪೆಷಲಿ ಸುನಿಲ್ ಸರ್, ಶಬೀರ್ ಸರ್, ಟಾಪ್ ಎಲ್ಲ ಇದಾರೆ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾರೆಲ್ಲ ವೆಸ್ಟೀಜ್ ಬರ್ತಾ ಇದ್ರೆ ಒಂದು ಗುರಿ ಉದ್ದೇಶ ಇಟ್ಕೊಂಡು ಬನ್ನಿ. 100% ನಿಮ್ ಲೈಫ್ ಅಲ್ಲಿ ನೀವು ಚೇಂಜ್ ಆಗ್ತೀರಾ. ಇವತ್ತು ನಾವು ರ್ಯಾಲಿ ಕ್ರಾಸ್ ಅಲ್ಲಿ ಬಂದಿದೀವಿ. ರ್ಯಾಲಿ ಕ್ರಾಸ್ ಅಲ್ಲಿ ಎಂಜಾಯ್ಮೆಂಟ್ ಮಾಡ್ತಾ ಇದೀವಿ ಗೋವಾದಲ್ಲಿ. ಈ ಕಡೆ ನಮ್ಗೆ ಬೀಚ್ ಇದೆ. ಅಗೇನ್ ಏನಂತ ಹೇಳಿ ಈ ಕಡೆ ನಮ್ಗೆ ಬೀಚ್ ಇದೆ. ಎಸ್, ಬೀಚ್ ಪಕ್ಕದಲ್ಲಿ ಏನಂತ ಹೇಳಿ ಕರೆದ್ರೆ ಕುತ್ಕೊಂಡು ನಾವು ವಿಡಿಯೋ ಮಾಡ್ತಾ ಇದೀವಿ. ಇದೊಂದು ಎಕ್ಸಲೆಂಟ್ ಆಗಿರುವಂತಹ ಒಂದು ಸಮಯ ಲೈಫ್ ಅಲ್ಲಿ. ನಮ್ಮ ಫ್ಯಾಮಿಲಿ ನಮ್ಮ ಊರ್ ಬಿಟ್ಟು, ರಾಯಚೂರು ಡಿಸ್ಟ್ರಿಕ್ಟ್ ಬಿಟ್ಟು ಬೇರೆ ಡಿಸ್ಟ್ರಿಕ್ಟ್ ನೋಡಿದ್ದಿಲ್ಲ. ಥ್ಯಾಂಕ್ಸ್ ಟು ವೆಸ್ಟೀಜ್ ಬಂದ್ಮೇಲೆ ಎಲ್ಲ ಲೈಫ್ ಸ್ಟೈಲ್ ಈ ಒಂದು ಬಿಸ್ನೆಸ್ ಇಂದ ಲೀಡ್ ಆಗ್ತಿದೆ. ತುಂಬಾ ಎಕ್ಸೈಟ್ ಆಗಿ ವೇಟ್ ಮಾಡ್ತಿದೀವಿ. ಹಾಗೆ ನೆಕ್ಸ್ಟ್ ಜನರೇಷನ್, ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಂದು ಒಳ್ಳೆ ಒಂದು ಪ್ಲಾಂಟ್ ಗಳನ್ನ ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ತನ ನನ್ನ ಒಂದು ಸಣ್ಣದಾದಂತ ಒಂದು ಕಿರು ಪರಿಚಯ. ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ಯು ವೆಲ್.